ಜೀವನದಲ್ಲಿ ಕಷ್ಟ ಬಂದಾಗ ನಾವೆಲ್ಲರೂ ಮಾಡುವ ಮೊದಲ ಕೆಲಸ ಏನು ಗೊತ್ತಾ? ಯಾಕಪ್ಪ ನನಗೆ ಇಷ್ಟು ಕಷ್ಟ ಅಂತ ದೇವರಿಗೆ ಬೈಯೋದು. ನಮಗೆ ಅನ್ಸುತ್ತೆ ಈ ಸಂಕಷ್ಟವನ್ನ ನಮ್ಮ ಜೀವನ ಹಾಳು ಮಾಡೋಕೆ ಬಂದಿರೋ ದೊಡ್ಡ ಶತ್ರು ಅಂತ. ಆದರೆ ನೆನಪಿಡಿ, ಸ್ಟ್ರಗಲ್ ನಿಮ್ಮ ಎನಿಮಿ ಅಲ್ಲ, ಅದು ನಿಮ್ಮ ಪರ್ಸನಲ್ ಟ್ರೈನರ್. ಒಂದು ಚಿಟ್ಟೆ ತನ್ನ ಗೂಡಿನಿಂದ ಹೊರಬರಲು ಎಷ್ಟು ಕಷ್ಟಪಡುತ್ತೆ ಗೊತ್ತಾ? ಆ ಒದ್ದಾಟವೇ ಅದರ ರೆಕ್ಕೆಗಳಿಗೆ ಶಕ್ತಿ ಕೊಡುತ್ತೆ. ಒಂದು ವೇಳೆ ನೀವು ಆ ಕಷ್ಟ ಬೇಡ ಅಂತ ಆ ಗೂಡನ್ನು ನೀವೇ ಕತ್ತರಿಸಿದರೆ ಆ ಚಿಟ್ಟೆ ಎಂದಿಗೂ ಹಾರಲಾರದು. ನಿಮ್ಮ ಜೀವನದ ನೋವುಗಳು, ಅವಮಾನಗಳು ಮತ್ತು ಸೋಲುಗಳು ಇವೆಲ್ಲವೂ ನಿಮ್ಮನ್ನು ಕುಗ್ಗಿಸೋಕೆ ಬಂದಿಲ್ಲ, ಬದಲಾಗಿ ನಿಮ್ಮನ್ನು ಗಟ್ಟಿಗೊಳಿಸೋಕೆ ಬಂದಿವೆ. ನೀವು ಜಿಮ್ಗೆ ಹೋದಾಗ ಅಲ್ಲಿ ವೆಯ್ಟ್ ಎತ್ತೋದು ಕಷ್ಟ ಅನ್ಸುತ್ತೆ, ಸ್ನಾಯುಗಳು ನೋವಾಗುತ್ತೆ. ಆ ನೋವು ಶತ್ರುವಲ್ಲ, ಆ ನೋವೇ ನಿಮ್ಮ ಸ್ನಾಯುಗಳು ಬೆಳೆಯುತ್ತಿವೆ ಅನ್ನೋದಕ್ಕೆ ಸಾಕ್ಷಿ. ಹಾಗೆಯೇ ಬದುಕಿನ ಸವಾಲುಗಳು ನಿಮ್ಮ ಮನಸ್ಸನ್ನು ಮತ್ತು ವ್ಯಕ್ತಿತ್ವವನ್ನು ಬಿಲ್ಡ್ ಮಾಡ್ತಿವೆ. ಈ ಟ್ರೈನಿಂಗ್ ಇಲ್ಲದಿದ್ದರೆ ನೀವು ಜೀವನದ ಅತಿ ದೊಡ್ಡ ರೇಸ್ನಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. ಸಂಕಷ್ಟ ಬಂದಾಗ ಓಡಿ ಹೋಗಬೇಡಿ, ಅದನ್ನು ಎದುರಿಸಿ ನಿಲ್ಲಿ. ನನಗೆ ಯಾಕೆ ಈ ಕಷ್ಟ ಅನ್ನೋ ಬದಲು ಈ ಕಷ್ಟ ನನಗೆ ಏನು ಕಲಿಸುತ್ತಿದೆ ಅಂತ ಯೋಚಿಸಿ. ಸಂಕಷ್ಟ ನಿಮಗೆ ತಾಳ್ಮೆ ಕಲಿಸುತ್ತೆ, ಶಿಸ್ತು ಕಲಿಸುತ್ತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿರುವ ಅದಮ್ಯ ಚೇತನವನ್ನು ನಿಮಗೆ ಪರಿಚಯಿಸುತ್ತೆ. ನೆನಪಿಡಿ, ಸಮುದ್ರ ಶಾಂತವಾಗಿದ್ದರೆ ನಾವಿಕ ಎಂದಿಗೂ ಪರಿಣಿತನಾಗಲು ಸಾಧ್ಯವಿಲ್ಲ. ಅಲೆಗಳ ಆರ್ಭಟವೇ ಅವನನ್ನು ಉತ್ತಮ ನಾವಿಕನನ್ನಾಗಿ ಮಾಡುತ್ತೆ. ಸೊ ಇವತ್ತಿನಿಂದ ಸಂಕಷ್ಟಕ್ಕೆ ಶತ್ರು ಎನ್ನಬೇಡಿ, ಅದು ನಿಮ್ಮನ್ನು ವಿಜೇತರನ್ನಾಗಿ ಮಾಡಲು ಬಂದಿರೋ ನಿಮ್ಮ ಪರ್ಸನಲ್ ಟ್ರೈನರ್. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.